ಸರ್ ಮಂಗಳೂರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಮುಂದಿದ್ದಾರೆ ಸರ್. ನೀನಿದ್ದೇನಪ್ಪ ಅಲ್ಲಿ ಐಬಿಟ್ಟು ಮತ್ತೆ ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು. ಆ ಥರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ. 15 ಜನ ಮೇಲೆ ಕೇಸ್ ಹಾಕಿದ್ದಾರೆ, ಎಂಕ್ವೈರಿ ನಡೀತಾ ಇದೆ. ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಏನು ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಗೊತ್ತಾಯ್ತಲ್ಲ? ಎಲ್ಲರೂ ಬಂದ್ರಲ್ಲ, ಒನ್ ಬೈ ಒನ್ ಬನ್ನಿ. ಸರ್ ಮಂಗಳೂರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಮುಂದಿದ್ದಾರೆ ಸರ್. ನೀನಿದ್ದೇನಪ್ಪ ಅಲ್ಲಿ ಐಬಿಟ್ಟು ಮತ್ತೆ ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು. ಆ ಥರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ. 15 ಜನ ಮೇಲೆ ಕೇಸ್ ಹಾಕಿದ್ದಾರೆ, ಎಂಕ್ವೈರಿ ನಡೀತಾ ಇದೆ. ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಏನು ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಗೊತ್ತಾಯ್ತಲ್ಲ? ಎಲ್ಲರೂ ಬಂದ್ರಲ್ಲ, ಒನ್ ಬೈ ಒನ್ ಬನ್ನಿ. ಸರ್ ಮಂಗಳೂರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಮುಂದಿದ್ದಾರೆ ಸರ್. ನೀನಿದ್ದೇನಪ್ಪ ಅಲ್ಲಿ ಐಬಿಟ್ಟು ಮತ್ತೆ ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು. ಆ ಥರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ. 15 ಜನ ಮೇಲೆ ಕೇಸ್ ಹಾಕಿದ್ದಾರೆ, ಎಂಕ್ವೈರಿ ನಡೀತಾ ಇದೆ. ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಏನು ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಗೊತ್ತಾಯ್ತಲ್ಲ?
ಎಲ್ಲರೂ ಬಂದ್ರಲ್ಲ ಒನ್ ಬೈ ಒನ್ ಬನ್ನಿ. ಅವರು ಬರ್ತಾ ಇರೋದು ನಮಗೆಲ್ಲರಿಗೂ ಅಭಿಮಾನದ ಸರ್